ಏನು ಹೇಳೋದು, ಇದೆಲ್ಲ ಜನಸಾಮಾನ್ಯರಿಗೆ ಹೊರೆ ಆಗ್ತಾಯಿದೆ ಅಷ್ಟೇ. ಸುಮ್ಮನೆ ನಮ್ಮ ಹತ್ರ ದುಡ್ಡು ಕಿತ್ಕೊಂಡು ಫ್ರೀ ಅಂತ ಲೇಡೀಸ್ಗೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ ಉಪಯೋಗ ಆಗ್ತಾ ಇರೋದು. ಇದರಿಂದ ಏನು ಉಪಯೋಗ ಆಗ್ತಾ ಇಲ್ಲ ಯಾರಿಗೂ. ಮೊದಲು 72 ರೂಪಾಯಿ ಕೊಡ್ತಾಯಿದ್ವಿ, ಈಗ 81 ರೂಪಾಯಿ ಆಗಿದೆ. ಶಿಡ್ಲಘಾಟ ಮೇಲೂರಿಗೆ 9 ರೂಪಾಯಿ ಜಾಸ್ತಿ ಆಗಿದೆ. ಸರ್, ಈಗ ಒಂದು ಕಡೆ ಏನಂತಂದರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಅದಕ್ಕೆ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ 10 ವರ್ಷದಿಂದ ಟಿಕೆಟ್ ದರನ ಏರಿಕೆ ಮಾಡಿಲ್ಲ, ಅದಕ್ಕೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಅದೆಲ್ಲ ಇಷ್ಟು ವರ್ಷವೂ ಹಂಗೆ ತೂಗಿಸ್ಕೊಂಡು ಹೋಗ್ತಾ ಇದ್ರಲ್ವ ಬೇರೆ ಇದರಿಂದ, ಗೌರ್ಮೆಂಟ್ ಫಂಡ್ಸಿಂದ. ಇವಾಗ ದುಡ್ಡು ಇಲ್ಲ, ಅದಕ್ಕೆ ಇದಕ್ಕೆ ಜನಗಳ ಹತ್ರ ಸುಲಿಗೆ ಮಾಡ್ತಾ ಇದ್ದಾರೆ ಅಷ್ಟೇ. ಅದೇ ಗ್ಯಾರಂಟಿ ಹೊರಕ್ಕೆ ಆಗ್ತಿಲ್ಲ ಅಂತೇಳಿ ನಿಮ್ಮ ಮೇಲೆ ಹಾಕ್ತಿದ್ದಾರೆ. ಅದನ್ನೇ ಮಾಡ್ತಾ ಇರೋದು ಅವರು. ಗ್ಯಾರಂಟಿಗಳಿಗೆ ದುಡ್ಡಿಲ್ಲ ಅಂತಲೇ ನಮ್ಮ ಹತ್ರ ಕಿತ್ಕೊಂಡು ಕೊಡ್ತಾ ಇರೋದು ಅಷ್ಟೇ ಇವರು ಸರ್ಕಾರ. ನೀವೇನು ಹೇಳ್ತೀರಾ? ಇವಾಗ ನಿಮಗೆ ಫ್ರೀ ಇದೆ, ಮನೆಯವರಿಗೆ ಟಿಕೆಟ್ ಅದು ಮತ್ತೆ 15% ಜಾಸ್ತಿ, ಏನು ಹೇಳ್ತೀರಾ? ಅದು ತುಂಬ ಬೇಜಾರಾಗ್ತದೆ ಮೇಡಮ್. ನಮಗೂ ಕೊಡೋದು ನಿಲ್ಲಿಸ್ಬಿಡ್ಬೇಕು. ತುಂಬ ಫ್ರೀ ಏನು ಬೇಡ ಮೇಡಮ್, ಎಲ್ಲರಿಗೂ ಒಂದೇ. ಅವ್ರು ನಮ್ಮ ಮನೆಯವರು, ಇವ್ರು ನಮ್ಮ ಮನೆಯವರು ಅಂತೇನಿಲ್ಲ ಮೇಡಮ್. ತುಂಬ ಬೇಜಾರಾಗ್ತಿದೆ. 2,000 ರೂಪಾಯಿ ಅನ್ನೋದೇನು ದೊಡ್ಡದಲ್ಲ. ನಮ್ಮದು ಅಂದರೆ ನಮ್ಮ ದುಡ್ಡು ನಮಗೆ ಕೊಡ್ತಾ ಇದ್ದಾರೆ ಅಷ್ಟೇ. ಅವರೇನು ನಾವು ಮನೆಯಿಂದ ಏನು ಇದು ಮಾಡ್ಬಿಟ್ಟು ಕೊಡ್ತಾ ಇಲ್ಲ. ತುಂಬ ಕಷ್ಟ ಆಗ್ತಾಯಿದೆ. ಏನು ಫ್ರೀ ಬೇಡ, ಏನು ಫ್ರೀ ಬೇಡ ಮೇಡಮ್. ಇಲ್ಲ ಒಂದೊಂದು ತಿಂಗಳು 3 ಮಂತ್ಸು 5 ಮಂತ್ಸು ಬರ್ತೀವಿ ಮೇಡಮ್. ಫ್ರೀ ಅಂತ ಏನು ತುಂಬ ಇದು ಮಾಡಿಲ್ಲ. ಒಂದೆರಡು ತಿಂಗಳು ಬರ್ತೀವಿ, 1-2 ತಿಂಗಳು ಬರಲ್ಲ. ಇದು ನಮ್ಮ ಅಮ್ಮನ ಮನೆ, ನಮ್ಮ ಹಸ್ಬೆಂಡ್ ಮನೆ. ಅದು ಕಲ್ಪನಾ ಅಂತ. ನಾನೀಗ ಜಸ್ಟ್ ಚೆನ್ನೈಯಿಂದ ಬರ್ತಾ ಇದ್ದೀನಿ, ಗೊತ್ತಿಲ್ಲ, ಮೆಸೇಜಲ್ಲಿ ನೋಡಿದ್ದು. ಇಲ್ಲ, ಬೇರೆ ಯಾವುದಾದ್ರು ಕೆಲಸಕ್ಕೆ ಬರದೆ ಸ್ಕೀಮ್ಗೆ ಆಗಿಬಿಟ್ಟು ಥರ ಕಾಮನ್ ಮ್ಯಾನ್ ಮೇಲೆ ಹೊರೆ ಹಾಕೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಹೆಣ್ಮಕ್ಳಿಗೆ ಕೊಡೋದು ಕೊಡಲಿ, ಬಟ್ ಎಲ್ಲನೂ ಹೆಣ್ಮಕ್ಳಿಗೆ ಕೊಟ್ಟು ಬಸ್ಸಲ್ಲೂ ಫ್ರೀ, ಗೃಹಲಕ್ಷ್ಮಿ 2,000 ಅವ್ರಿಗೇನೆ. ಅದಕ್ಕೆ ಬದಲಾಗಿ 50% ಮಾಡಿದರೆ, ಅಥವಾ ಸ್ಕೂಲ್ ಸ್ಟೂಡೆಂಟ್ಸ್ಗಾದರೂ ಅಟ್ಲೀಸ್ಟು ರಿಬೇಟ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಬಟ್ ಟ್ರೈನ್ಸ್ ಸೆಂಟ್ರಲ್ ಗೌರ್ಮೆಂಟ್ ನಡೆಸೋ ಟ್ರೈನ್ಸ್ ಯಾಕೆ ಜಾಸ್ತಿ ಆಗಿಲ್ಲ, ಮತ್ತು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದ್ರೆ ಅದು ಮಾಡಬೇಕಾಗಿತ್ತಲ್ಲ. ಬರೀ ಕರ್ನಾಟಕದಲ್ಲಿ ಮಾತ್ರನೇ ಯಾಕೆ ಮಾಡ್ತಾಯಿದ್ರು, ಬೇರೆ ಎಲ್ಲ ಸ್ಟೇಟಲ್ಲೂ ಇಲ್ವಲ್ಲ. ಸರ್ಕಾರ ಬ್ಲೈಂಡಾಗಿ ಡಿಸಿಷನ್ ತಗೊಳ್ಳೋಕ್ಕೆ ಬದಲಾಗಿ ಕಾಮನ್ ಮ್ಯಾನ್ಗೆ ಯೂಸ್ ಆಗುವಂಥದ್ದನ್ನು, ಡೆವಲಪ್ಮೆಂಟ್ಗೆ ಆಗುವಂಥದ್ದನ್ನು, ಅಂದರೆ ಸ್ಟೇಟ್ ಡೆವಲಪ್ಮೆಂಟ್ ಆಗಬೇಕು, ಟೋಟಲಿ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಬೇಕು. ಆ ಥರದ ಸ್ಕೀಮ್ಗಳನ್ನು ಮಾಡೋದಕ್ಕೆ ನನ್ನ ಸಹಮತ ಇದೆ. ನನಗೆ ಅದೆಲ್ಲ ಏನೂ ಗೊತ್ತಿಲ್ಲ. ಇಷ್ಟು ವರ್ಷ ಗೌರ್ಮೆಂಟ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಇಷ್ಟು ವರ್ಷ ಅನ್ನಿಸ್ಬಿಡ್ತು. 11 ಕಾಲ ವೆಯ್ಟ್ ಮಾಡಿದೆ. ಉತ್ತರಳ್ಳಿ ಕಡೆ ಒಂದು ಬಸ್ ಇಲ್ಲ. ಆಮೇಲೆ ಆಟೋ ಮಾಡ್ಕೊಂಡೋದೆ 250 ರೂಪಾಯಿ ಕೊಟ್ಟು. 10 ರೂಪಾಯಲ್ಲಿ ಆಗೋ ಕೆಲಸಕ್ಕೆ 250 ರೂಪಾಯಿ ಕೊಟ್ಟೆ. ಇದೇ ಕರ್ನಾಟಕದ ಗೌರ್ಮೆಂಟು ಅಂತ ನಂಗೆ ಆಶ್ಚರ್ಯ ಆಗೋಯ್ತು. ನಂಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ನಾನು ಇರೋದು UK ಯಲ್ಲಿ. ಆಶ್ಚರ್ಯ ಆಯಿತು ನನಗೆ, ಹೆಂಗೆ ಜನ ಸಹಿಸ್ಕೊಂಡಿದ್ದಾರೆ ಈ ಅವ್ಯವಸ್ಥೆನ ಅಂತ ನನಗೆ ಆಶ್ಚರ್ಯ ಆಯಿತು. ಸದ್ಯಕ್ಕೆ ನಾನು ಬಸ್ ಒಂದರಲ್ಲಿದ್ದೀನಿ, ಇಲ್ಲಿ ಪ್ರಯಾಣಿಕರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇವತ್ತಿಂದ 15% ಟಿಕೆಟ್ ರೇಟ್ ಜಾಸ್ತಿ ಆಗಿದೆ, ಏನು ಹೇಳ್ತಾರೆ ಗಂಡ್ಮಕ್ಳು ಅಂತ. ಸರ್, ಇವತ್ತಿಂದ 15% ಟಿಕೆಟ್ ರೇಟ್ ಜಾಸ್ತಿ ಆಗಿದೆ, ಏನು ಹೇಳ್ತೀರಾ? ಏನು 45 ರೂಪಾಯಿ ಜಾಸ್ತಿ ಆಗಿದೆ. ಅವ್ರಿಗೆ ಫ್ರೀ, ಲೇಡೀಸ್ ಫ್ರೀ ರದ್ದು ಮಾಡಿದ್ರೆ ಚೆನ್ನಾಗಿರುತ್ತೆ. ಫ್ರೀ ಇದೆಯಲ್ಲ, ಕೆಲವರೆಲ್ಲ ಹಾಸನ ಆಗ್ತಾಯಿದ್ದೀವಿ, 245 ರೂಪಾಯಿ ಕೊಡ್ತಾಯಿದ್ದು, ಈಗ 280 ರೂಪಾಯಿ ಕೊಟ್ಟಿದ್ದೀವಿ. 280 ರೂಪಾಯಿ ಕೊಟ್ಟಿದ್ದೀವಿ. ಸ್ವಲ್ಪ ಖರ್ಚೆಲ್ಲ ಜಾಸ್ತಿ ಆಗುತ್ತೆ ಈಗ. ಯಾವಾಗ ಮಾಡ್ತೀವಿ, ರೆಗ್ಯುಲರ್ ಮಾಡ್ತೀವಿ. ಇನ್ನೂ ಫ್ರೀ. ಇನ್ನು ನಾವು ಸಿಂಗಲ್ ಓಡೋರು ನಮಗೆ ಸ್ವಲ್ಪ ದುಬಾರಿ ಆಗುತ್ತೆ. ಲೇಡೀಸ್ 2 ಜನ ನಮ್ಮ ಫ್ಯಾಮಿಲಿ ಇದ್ದರೆ ಏನು ಲಾಸ್ ಆಗೋಲ್ಲ. ಈಗ ನಾವು ಸಿಂಗಲ್ ಗಂಡಸು ಓಡೋಲ್ಲ, ಲಾಸ್ ಆಗುತ್ತೆ ಅಷ್ಟೇ. ಇಲ್ಲಿ ಮತ್ತೊಬ್ಬರು ಪ್ರಯಾಣಿಕರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮೇಡಮ್ ಹೇಳಿ, ಇವತ್ತು ರೇಟ್ ಜಾಸ್ತಿ ಆಗಿದೆ, ಏನು ಹೇಳ್ತೀರಾ? ನಾನೇ ಓಕೆ, ಇಲ್ಲಿ ಇನ್ನೊಬ್ಬರನ್ನ ಮಾತಾಡ್ಸೋಕ್ಕೂ ಆಗದೇ ಇರೋಂಗೆ ಪರಿಸ್ಥಿತಿಯಲ್ಲಿದ್ದಾರೆ. ಯಾಕಂತಂದರೆ ಸಡನ್ನಾಗಿ ಹೊಸ ವರ್ಷ ಬರ್ತಾ ಇದ್ದಂಗೆ ಈಗ ಬ್ಯಾಕ್ ಟು ಬ್ಯಾಕ್ ರೇಟ್ ಜಾಸ್ತಿ ಆಗ್ತಾ ಇದೆ, ಮಾತಾಡೋಕ್ಕೂ ಕೂಡ ಆಗ್ತಿಲ್ಲ. ಸರ್, ಇವತ್ತಿಂದ ಟಿಕೆಟ್ ರೇಟ್ ಜಾಸ್ತಿ ಆಗಿದೆ, ಏನು ಹೇಳ್ತೀರಾ? ಏನು ಹೇಳೋಕ್ಕಾಗುತ್ತೆ ಮೇಡಮ್, ಜಾಸ್ತಿ ಆದಮೇಲೆ ಕೊಟ್ಟು ಹೋಗಬೇಕು, ಕಡಿಮೆ ಆದರೂ ಕೊಟ್ಟು ಹೋಗ್ಬೇಕು. ಇನ್ನೇನು ಮಾಡೋಕ್ಕಲ್ಲ. ಜಾಸ್ತಿ ಮಾಡಿದರೆ ಈಗೇನಾರು ನಾವು ಮಾತಾಡ್ತೀವಿ ಅಂತ ಅವ್ರು ಕಡಿಮೆ ಮಾಡಿದರೆ ಬೇಕಾದ್ರೆ ನಾವು ಒಪ್ಕೋಬೋದು. ಅವರು ಅದು ಕಡಿಮೆನೂ ಮಾಡಲ್ವಲ್ಲ, ಬೇಕಾದ್ರೆ ಇನ್ನೂ ಜಾಸ್ತಿ ಮಾಡ್ತಾರೆ ಹೊರತು ಯಾವತ್ತೂ ಕಡಿಮೆ ಮಾಡಲ್ಲ. ಓಡಾಡ್ತಾ ಇರೋದೇ ನಾವು ಇನ್ನೇನು ಮಾಡೋಕ್ಕಲ್ಲ. ಈಗ ಹೆಣ್ಮಕ್ಳಿಗೆ ಫ್ರೀ ಇದೆ, ನಿಮಗೆ ಟಿಕೆಟ್ ರೇಟ್ ಜಾಸ್ತಿ. ಇವಾಗ ಹೆಣ್ಮಕ್ಳಿಗೆ ಒಂದು ಕಡೆ ಫ್ರೀ ಕೊಟ್ಕೊಂಡು ನಿಮ್ಮ ಕಡೆ ಜಾಸ್ತಿ ಕಿತ್ಕೊಳ್ತಾ ಇದ್ದಾರೆ ಅಂತ ಅನಿಸ್ತಿದೆ. ಫ್ಯಾಕ್ಟ್ ಅಲ್ವಾ ಮೇಡಮ್, ಅಲ್ಲಿ ಫ್ರೀ ಕೊಟ್ಟಿರೋದಕ್ಕೆ ನಮ್ಮ ಹತ್ರ ಕೇಳ್ತಾ ಇರೋದು. ಇದು ಇಲ್ಲ ಅಂದರೆ ಅದೇ ರೇಟ್ ಇರೋದು ಅಂತ ನನ್ನ ಪ್ರಕಾರ ಹಂಗೆ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ ಅಷ್ಟೇ. ಹಾಸನಿಗೆ ಹೋಗ್ತಾ ಇರೋದು ಮೇಡಮ್ ಅಷ್ಟೇ. ಇಲ್ಲ, ರೇರು ಅಂದರೆ ಬೆಂಗಳೂರು ಕಡೆ ರೇರು, ಆ ಕಡೆ ಎಲ್ಲ ಮಾಡ್ತೀವಿ ಅಷ್ಟೇ.
ಸೊ ಇಲ್ಲಿ ಹೆಣ್ಮಕ್ಳನ್ನ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ. ಅಮ್ಮ, ಇವಾಗ ನಿಮಗೆ ಫ್ರೀ ಇದೆ, ಇವಾಗ ನಿಮ್ಮ ಯಜಮಾನ್ರಿಗೆ ಟಿಕೆಟ್ ರೇಟ್ ಜಾಸ್ತಿ, ಏನು ಹೇಳ್ತೀರಾ? ಏನು ಹೇಳೋಕ್ಕಾಗುತ್ತೆ ಮೇಡಮ್, ನಾವು ಬಂದಿದ್ದೀವಿ, ಈಗ ಹೋಗ್ತಾ ಇದ್ದೀವಿ. ನಾವು ಹಾಸನ ಹೋಗ್ತಾ ಇದ್ದೀವಿ. ಇವಾಗ ನಿಮಗೆ ಟಿಕೆಟ್ ಫ್ರೀ ಇದೆ, ಇವಾಗ ನಿಮ್ಮ ಮನೇಲಿ ಇರುವಂಥ ಗಂಡು ಮಕ್ಕಳಿಗೆ ಜಾಸ್ತಿ ಆಗುತ್ತೆ, ಅವರಿಗೆ ಹೊರೆ ಆಗುತ್ತೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಏನು ಹೇಳೋಕ್ಕಾಗುತ್ತೆ, ಕಡಿಮೆ ಮಾಡಿ ಅಂದರೆ ಮಾಡ್ಕೋಬೋದು ಅವರು. ನಾವೇನು ಫ್ರೀ ಇರಬೇಕಾ ಬೇಡವಾ? ನಮಗೇನು ನಾವೇನು ಜಾಸ್ತಿ ಓಡಾಡಲ್ಲ, ಫ್ರೀ ದುಡ್ಡು ಆದರೂ ಆಗಲಿ ಬರ್ತೀವಿ ಹೋಗ್ತೀವಿ ಅಷ್ಟೇ. ನಾವೆಲ್ಲ ರೈತರು ಕೆಲಸ ಮಾಡೋರು, ನಾವು ತಿರ್ಗಾಡೋರಲ್ಲ ಜಾಸ್ತಿ. ಏನಾಯ್ತು ತಂಗಿ ಮನೆಗೆ ಬಂದಿದ್ದೀನಿ, ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ಇನ್ನೊಬ್ಬರು ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಸರ್? ಚಿಕ್ಕಮಂಗ್ಳೂರಿಗೆ ಮೇಡಮ್. ಸರ್, ನೀವು ಮೊದಲು ಎಷ್ಟು ಕೊಡ್ತಾ ಇದ್ರಿ, ಇವಾಗ ಎಷ್ಟಾಗಿದೆ ಜಾಸ್ತಿ? 284 ಕೊಡ್ತಾಯಿದ್ವಿ, ಈಗ 329 ಆಗಿದೆ. ಈಗ ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಏನು ಹೇಳಲ್ಲ ಮೇಡಮ್, ಏನೂ ಮಾಡಲ್ಲ. ಎಕ್ಸೆಪ್ಟ್ ಮಾಡ್ಕೊಬೇಕು, ಮುಂದಕ್ಕೆ ಹೋಗ್ಬೇಕು. ಪೆಟ್ರೋಲ್ ರೇಟು ಜಾಸ್ತಿ ಮಾಡಿದ್ರು, ಅವೆಲ್ಲ ಎಕ್ಸೆಪ್ಟ್ ಮಾಡ್ಕೊಂಡ್ವಿ, ಮುಂದಕ್ಕೆ ಹೋದ್ವಿ. ಈ ರೇಟು ಜಾಸ್ತಿ ಮಾಡಿದರೆ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತೀವಿ, ಯಾಕಂದ್ರೆ ನಾವು ಪಾಲಿಸಿ ಮೇಕರ್ ಅಲ್ಲ. ಗೌರ್ಮೆಂಟ್ ಬಂದಾಗಿದೆ, ಅವ್ರು ತೊಗೊಳ್ತಾ ಇದ್ದಾರೆ, ಬೇರೆಯವ್ರಿಗೆ ಯಾರಿಗೂ ಕೊಡ್ತಾ ಇದ್ದಾರೆ, ಕೊಡಲಿ, ಖುಷಿಯಾಗಿರಲಿ. ಸರ್, ಈಗೆಲ್ಲ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಬಂದಾಗಿಂದ ಸರ್ಕಾರ ಎಲ್ಲೋ ಒಂದು ಕಡೆ ಲಾಸಲ್ಲಿದೆ, ಅದಕ್ಕೆ ಜನರ ಮೇಲೆ ಹಾಕ್ತಾ ಇದ್ದಾರೆ ಲಾಸು ಅನ್ನೋಕ್ಕಿಂತ ಹೆಚ್ಚು ಮೇಡಮ್, ಲಾಸು ಅನ್ನೋಕ್ಕೆ ನಂಗೆ ಗೊತ್ತಾಗಲ್ಲ. ಯಾಕಂದರೆ ಅವರೊಂದು ಪ್ರಾವಿಷನ್ ಕೊಟ್ಟಿದ್ದಾರೆ, ಒಂದೇನೋ ಒಂದು ಪ್ಲಾನಿಂಗ್ ಕೊಟ್ಟಿದ್ದಾರೆ, ಅದರಿಂದ ಇನ್ನೊಬ್ರಿಗೇನೋ ಹೆಲ್ಪ್ ಆಗ್ತಾಯಿದೆ. ನಮ್ಮ ದುಡ್ಡು ನಮಗೆ ಕೊಡ್ತಾಯಿದ್ದಾರೆ ಅನ್ನೋದು ಒಂದು ಖುಷಿ ಇದೆ. ನಮ್ಮ ದುಡ್ಡು ತೊಗೊಂಡೋಗಿ ಅವ್ರ ಮನೆಗೆ ಹಾಕ್ಕೊಳ್ತಿಲ್ಲಲ್ಲ. ಎಷ್ಟು ಜನ ಈಗ ಎಲ್ಲ ರಾಜಕಾರಣಿಗಳು 4,000 ಕೋಟಿ 5,000 ಕೋಟಿ ಅವ್ರದ್ದೆಲ್ಲ ಆಸ್ತಿ ಬರೀ ಅಷ್ಟೇ ಕೋಟಿಲಿದೆ, ಸಾವಿರಾರು ಕೋಟಿಲಿ. ಸದ್ಯ ಅಟ್ಲೀಸ್ಟ್ ಗೌರ್ಮೆಂಟ್ ದುಡ್ಡನ್ನ ನಮ್ಮ ಹತ್ರ ಕಲೆಕ್ಟ್ ಮಾಡಿ ನಮಗೆ ಹಂಚಿದ್ರೆ ಅದೊಂದು ಖುಷಿ ಇದೆ. ಒಟ್ಲೆ ಯಾರೊಬ್ಬರು ತಿನ್ನಲಿ, ನಮ್ಮ ಜನಸಾಮಾನ್ಯರು ತಿನ್ನಲಿ, ಅವ್ರು ತಿನ್ನೋದು ಬೇಡ ಅಂತ ಅಷ್ಟೇ. ಅಮ್ಮ, ನೀವೇನು ಹೇಳ್ತೀರಾ? ನಾವು ಇನ್ನೇನು ಹೇಳೋಣವ. ಇವಾಗ ನಿಮಗೆ ಫ್ರೀ ಇದೆ, ಈಗ ನಿಮ್ಮ ಮನೇಲಿರುವಂಥ ಗಂಡು ಮಕ್ಕಳಿಗೆ ಟಿಕೆಟ್ ರೇಟ್ ಜಾಸ್ತಿ ಆಯಿತು, ಅವ್ರಿಗೆ ಏನು ಹೊರೆ ಆಯ್ತಲ್ಲ, ಇವಾಗ ಏನು ಹೇಳ್ತೀರಾ? ಕೊಟ್ಟು ಹೋಗ್ಲೇಬೇಕು. ಮತ್ತೆ ಇನ್ನೇನು ಬಂದಕ್ಕ ಹಂಗೆ ಇದು ಮಾಡೋಕ್ಕಾಗ್ತೇನವ, ಕೊಡಬೇಕು, ಹೋಗ್ಬೇಕು. ಮಾಡಿದಾರೆ ಹೋಗ್ಬೇಕು. ಫ್ರೀ ಐತಲ್ಲ, ನಿಮಗೆ ಬೇಕಾ ಬೇಡವಾ? ಫ್ರೀ ಅಂತ ನಮಗೇನೋ ಬೇಕು ಅಂತ ಅಂತೀವಿ. ಈಗ ಗಂಡು ಮಕ್ಕಳು ಅವ್ರು ಕೇಳ್ತಾರ, ಬರಲೇಬೇಕು, ಎಷ್ಟಾದರೂ ಕಾಸು ಕೊಟ್ಟು. ಸೊ ಒಟ್ಟಿನಲ್ಲಿ ಪ್ರಯಾಣಿಕರು ಈಗ ಸರ್ಕಾರ ಏನೋ ರೇಟ್ ಜಾಸ್ತಿ ಮಾಡಿದೆ, ಕೊಡಲೇಬೇಕು ಅನ್ನೋಂಥ ಪರಿಸ್ಥಿತಿಗೂ ಕೂಡ ಈಗ ಬಂದಿದ್ದಾರೆ. ಒಂದು ಕಡೆ ಎಲ್ಲೋ ಒಂದು ಕಡೆ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟು ಇನ್ನೊಂದು ಕಡೆ ಕಿತ್ಕೊಳ್ಳುವಂಥ ಕೆಲಸನೂ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಈ ಸಿದ್ದರಾಮಯ್ಯ DK ಶಿವಕುಮಾರ್ ಇದ್ರಲ್ಲ, ಒಬ್ಬ ಕಳ್ಳ ಒಬ್ಬ ಮಳ್ಳ, ಅವ್ರ ಜಾಬ್ ತುಂಬಿಸ್ಕೊಳಕ್ಕೋಸ್ಕರ ನೋಡಿ ಈ ಥರ ನಮ್ಮಂತ ಇದು ಮಾಡ್ತಾರೆ. ನಮ್ಮ ಹತ್ರ 100 ರೂಪಾಯಿ ತಗೊಂಡು ಲೇಡೀಸ್ಗೆ 50 ರೂಪಾಯಿ ಕೊಡ್ತಾರೆ. ಇನ್ನು ಫ್ರೀ ಮಾಡಿ ಅಂತ ನಾವೇನು ಕೇಳಿದ್ವಾ? ಇಲ್ಲ, ಯಾರನ್ನ ಲೇಡೀಸ್ ಕೇಳಿದ್ರ ಹೇಳಿ? ಇನ್ನೇನು ಹೇಳೋಕ್ಕಾಗಲ್ಲ. ಈ ಕಾಂಗ್ರೆಸ್ ಸರ್ಕಾರ ಹೋಗೋವರೆಗೂ ನಮ್ಮ ಕರ್ನಾಟಕ ಉದ್ಧಾರ ಆಗಲ್ಲ. ಕುಮಾರಸ್ವಾಮಿ ಅದಕ್ಕೆ ವೈಟ್ ಟಾಪಿಂಗ್ ಮಾಡಿದ್ದು, ಇದು ಮಾಡಿದ್ದು. ಆ ಬೊಮ್ಮ ಏನೂ ಮಾಡಲಿಲ್ಲ, ಇವರು ನಾವು ಮಾಡ್ದೋ ಅಂತ ಈಗ ತೋರಿಸ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ತೋರಿಸ್ತಾ ಇದ್ದಾನೆ. ಹೇಳಿವಾ, DK ಶಿವಕುಮಾರ್ ಕಳ್ಳ, ಸಿದ್ದರಾಮಯ್ಯ ಮಳ್ಳ. ಈ ಕಾಂಗ್ರೆಸ್ ಗೌರ್ಮೆಂಟ್ ಹೋಗೋವರೆಗೂ ನಮ್ಮ ಕರ್ನಾಟಕ ಉದ್ಧಾರ ಆಗಲ್ಲ. ಥ್ಯಾಂಕ್ ಯು. ಏನು ಮಾಡೋಣವ, ಎಲ್ಲರಿಗೂ ಜಾಸ್ತಿ ಆಗೈತೆ. ಬರೀ MLA MP ಹತ್ರ ಇರೋ ದುಡ್ಡುಗಳು ತೆಗೆದ್ರೆ ನಮಗೆ ಫ್ರೀಯಾಗಿ ಹೋಗ್ಬೋದು. ನಾವು ಮಾಡಿಸಿ ಯಾವುದಂದ ಮೊದಲು ನಮಗೆಲ್ಲ, ನಾನು MP MSC ಇವ್ರ ಹತ್ರ ಎಲ್ಲ ಐತಲ್ಲ, MLA ಹತ್ರ ದುಡ್ಡು, ಅವ್ರ ಹತ್ರ ಎಲ್ಲ ಮುಟ್ಗೋಲು ಹಾಕ್ಬಿಟ್ಟು ನಮಗೆ ಫ್ರೀ ಕೊಡಿ ಅಂತೆ. ನಮಗೂ ದುಡ್ಡೆಲ್ಲ ಉಳಿಸಿ ಅವ್ರ ಮನೆ ಹಾಳಾಗೋಗ ತಂದು ಅವ್ರ ಹತ್ರ ಇರೋ ದುಡ್ಡೇ ಸಾಲದ, ಇನ್ನೂ ಮಾಡಬೇಕು.